ತಾಲೂಕಿನಲ್ಲಿ ಸರಣಿ ಬೈಕ್ ಕಳ್ಳತನ ಪ್ರಕರಣಗಳಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಹೀರೋ ಸ್ಪ್ಲೆಂಡರ್ ಬೈಕ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡುತ್ತಿದ್ದ ಆರೋಪಿಯನ್ನ ವಿಜಯಪುರ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ ಬರೋಬ್ಬರಿ 42 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದು ಅವುಗಳ ಮೌಲ್ಯ ಸುಮಾರು 20 ಲಕ್ಷ ರೂಪಾಯಿಗಳಾಗಿದೆ. ಕಳವಾಗಿದ್ದ ಬೈಕ್ಗಳನ್ನು ಮಾಲೀಕರಿಗೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಹಸ್ತಾಂತರ ಮಾಡಿದ್ದಾರೆ. ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ವಿಜಯಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯಲ್ಲಿ ಸರಣಿ ಬೈಕ್ ಕಳ್ಳನೊಬ್ಬನು ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ನಿವಾಸಿ ಖಲೀಲ್ ಬಂಧಿತ ಆರೋಪಿಯಾಗಿದ್ದು, ಈತ ಹೀರೋ ಸ್ಪ್ಲೆಂಡರ್ ಬೈಕ್ಗಳನ್ನೇ ಹೆಚ್ಚಾಗಿ ಗುರಿಯಾಗಿಸಿಕೊಂಡು ಕಳ್ಳತನ ಮಾಡುತ್ತಿದ್ದ ಅನ್ನೋದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ದೇವನಹಳ್ಳಿ, ಹೊಸಕೋಟೆ, ಶಿಡ್ಲಘಟ್ಟ ಹಾಗೂ ಮಾಲೂರು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ನಿರಂತರವಾಗಿ ಬೈಕ್ ಕಳ್ಳತನ ಪ್ರಕರಣಗಳು ದಾಖಲಾಗುತ್ತಿದ್ದವು. ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದ ಈ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ ವಿಜಯಪುರ ಪೊಲೀಸರು ವಿಶೇಷ ತಂಡ ರಚಿಸಿ ತನಿಖೆ ಆರಂಭಿಸಿದರು. ಡಿವೈಎಸ್ಪಿ ಪಾಂಡುರಂಗ ಅವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ನೇತೃತ್ವದ ತಂಡ ಹಲವು ದಿನಗಳ ಕಾಲ ಆರೋಪಿಯ ಚಲನವಲನಗಳ ಮೇಲೆ ನಿಗಾ ಇಟ್ಟಿತ್ತು. ಕೊನೆಗೆ ಖಚಿತ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಖಲೀಲ್ನನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ವಿಚಾರಣೆ ವೇಳೆ ಆರೋಪಿಯು ಹಲವು ಅಚ್ಚರಿಯ ಸಂಗತಿಗಳನ್ನು ಬಾಯ್ಬಿಟ್ಟಿದ್ದಾನೆ. ಸ್ವಾಗತ ಬಯಸ್ತಾ ಇದ್ದೀನಿ. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 18/6/2026 ಒಬ್ಬ ಫಿರ್ಯಾದಿದಾರರಾದಂತಹ ಮುನಿಕೃಷ್ಣ ಅನ್ನೋರು ಠಾಣೆಗೆ ಒಂದು ದೂರು ನೀಡಿರ್ತಾರೆ. ನಂದು 2 ವೀಲರ್ ಸ್ಪೆಂಡರ್ ಕಳ್ಳತನ ಆಗಿದೆ, ಇದು ಪತ್ತೆ ಮಾಡಿಕೊಡಿ ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ. ಈ ಪ್ರಕರಣ ದಾಖಲಾದ ನಂತರ ನಮ್ಮ ವಿಜಯಪುರ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಸ್ತುತ್ಯರ್ಹವಾದಂತ ಒಂದು ಕೆಲಸ ಮಾಡಿದ್ದಾರೆ. ಆ ಪ್ರಕರಣವನ್ನ ಭೇದಿಸಿ ಆರೋಪಿಯಾಗಿರ್ತಕ್ಕಂಥ ಖಲೀಲ್ ಅಹಮದ್ ಬಿನ್ ಶಫೀವುಲ್ಲಾ 46 ವರ್ಷ, ಆತನು ಸಹ ವಿಜಯಪುರ ಟೌನ್ ಆತನ ದಸ್ತಗಿರಿ ಮಾಡಿ ಆತನು ಕೊಟ್ಟ ಮಾಹಿತಿಯ ಮೇರೆಗೆ ಸುಮಾರು 42 ವಾಹನಗಳನ್ನ ಸೀಜ್ ಮಾಡಿದ್ದಾರೆ. ಸೀಜ್ ಮಾಡಿ ಈ ದಿನ ಮಾನ್ಯ ನ್ಯಾಯಾಲಯದಿಂದನೂ ಸಹ ಅನುಮತಿ ಪಡೆದು ಪತ್ತೆಯಾಗಿರತಕ್ಕಂತಹ ಮತ್ತು ದೂರು ದಾಖಲಾಗಿರತಕ್ಕಂಥ ಮಾಲೀಕರಿಗೆ ಈ ವಾಹನಗಳನ್ನು ಒಪ್ಪಿಸುವ ಕಾರ್ಯಕ್ರಮ ಹಾಗೂ ಜನರಲ್ಲಿ ತಮ್ಮ ಮುಖಾಂತರ ಜಾಗೃತಿ ಮೂಡಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಇಲ್ಲಿ ವಿಜಯಪುರ ಠಾಣೆಯವರು ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ಅವರು ಸ್ತುತ್ಯಾರ್ಹವಾದಂತಹ ಒಂದು ಕೆಲಸ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಬಂದ ಮೇಲೆ ವಿಜಯಪುರದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಚಟುವಟಿಕೆಗಳ ತಡೆಗಟ್ಟುವಿಕೆ ಮತ್ತು ಪತ್ತೆ ಹಚ್ಚುವ ಕಾರ್ಯ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರ ಕಾರ್ಯ ಶ್ಲಾಘನೀಯ ಮತ್ತು ಸಾರ್ವಜನಿಕರು ಸಹ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಸರ್ ಲಕ್ಷ್ಮಣ ಬಂದ ಮೇಲೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಅಂತ. ಸೊ ಇಲಾಖೆ ವತಿಯಿಂದ ನನ್ನ ವೈಯಕ್ತಿಕವಾಗಿ ಆತಗೆ ಮತ್ತು ಆ ತಂಡದವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಇದು ಒಂದು ಫನ್ನಿ ಅಂತಂದ್ರೆ, ಆತನು ಹಿಂದೆ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಜೀವನ ನಿರ್ವಹಣೆಗೆ ಅದು ಕಷ್ಟದಾಯಕ ಅಂತ ಹೇಳ್ಬಿಟ್ಟು ಹೇಳಿ ಈ ಒಂದು ವಾಹನ ಕದ್ದು ಬಹಳ ಸುಲಭವಾಗಿ ಹಣ ಗಳಿಸ್ತಕ್ಕಂಥ ಒಂದು ಕೃತ್ಯಕ್ಕೆ ಕೈ ಹಾಕ್ತಾನೆ. ಸುಮಾರು 20-25 ಕೀಗಳು ತನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ. ಸೊ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆನೂ ಒಂದು ವಾಹನ ಕದ್ದಿರ್ತಾನೆ, ಅದು ಪ್ರಕರಣ ದಾಖಲಾಗಿದೆ. ಆದ್ರೆ ಆತನು ರ್ಯಾಂಡಮ್ ಆಗಿ ಏನು ಈ ವೆಹಿಕಲ್ ವಾಚ್ ಮಾಡಿ ಯಾರು ಇಲ್ವಾ ಆ ರೀತಿ ಇಲ್ಲ, ಸ್ಟ್ರೈಟ್ ಅವೇ ಹೋಗೋದು, ಓಪನ್ ಮಾಡೋದು, ಎತ್ಕೊಂಡು ಹೋಗೋದು. ಮತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಈತನ ಜೊತೆ ಯಾರು ಪರ್ಚೇಸ್ ಮಾಡ್ತಾರೋ ಅವರು ಈತನಿಗೆ ದುಷ್ಪ್ರೇರಣೆ ಮಾಡ್ತಾ ಇದ್ದಿದ್ದು ಸಹ ತನಿಖೆಯಲ್ಲಿ ನಮ್ಗೆ ತಿಳಿದು ಬಂದಿದೆ. ನೀವು ಹೀರೋ ಹೊಂಡಾ ಸ್ಪ್ಲೆಂಡರ್ ಮಾತ್ರ ಕೊಟ್ರೆ ನಾವು ಮಾರಾಟ ಮಾಡ್ಕೊಡ್ತೀವಿ ಅಂತ. ಅದು ಬಹಳ ಕಡಿಮೆ ರೇಟ್ಗೆ 2-2.5 ಸಾವಿರ ರೂಪಾಯಿಗೆ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ವಾಟ್ಸಪ್ ಅದಕ್ಕೆ ಫೋನ್ ಪೇ ಮುಖಾಂತರ ಮಾಡಿದ್ದಾರೆ. ಅವ್ರನ್ನೂ ಸಹ ಪತ್ತೆ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನೂ ಸಹ ಕ್ರಮ ಕೈಗೊಳ್ತೀವಿ. ಓನ್ಲಿ ಸ್ಪೆಂಡರ್ಸ್ ಯಾಕಂತಂದ್ರೆ ಮೈಲೇಜ್ ಜಾಸ್ತಿ ಬರ್ತದೆ, ಮತ್ತೆ ಬಡವರು ಮೈಲೇಜ್ ಇಷ್ಟಪಡ್ತಾರೆ. ಹಾಗಾಗಿ ಇಲ್ಲಿ ಏನ್ 42 ವಾಹನಗಳು ನಾವು ವಶಪಡಿಸಿಕೊಂಡಿದೀವೋ ಅದರಲ್ಲಿ 41 ವೆಹಿಕಲ್ ಓನ್ಲಿ ಹೀರೋ ಹೋಂಡಾಗೆ ಸೇರ್ತಕ್ಕಂಥ ವಾಹನಗಳು. ಅದರದ್ದು ಉದ್ದೇಶ ನಿಮ್ಗೆಲ್ಲ ಕ್ಲಿಯರ್ ಆಯ್ತು ಈಗ. ಹಾಗಾಗಿ ಕದ್ದಿರೋದು ಇಷ್ಟ ಅಪರಾಧನೋ, ಕದಿಯಕ್ಕೆ ದುಷ್ಪ್ರೇರಣೆ ನೀಡಿರ್ತಕ್ಕಂಥದ್ದು ಅಷ್ಟೇ ದೊಡ್ಡ ಅಪರಾಧ. ಅವರ ಪತ್ತೆಗಾಗಿ ಸಹ ಕ್ರಮ ಕೈಗೊಳ್ಳಲಾಗ್ತದೆ. ಅವ್ರನ್ನೂ ಸಹ ಈ ಪ್ರಕರಣದಲ್ಲಿ ಸೇರಿಸಿ ಮಾನ್ಯ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸ್ತೀವಿ. ತಾವುಗಳು ಸಹ ಮಾಲೀಕರಿಗೆ ಇದು ಜಾಗೃತಿ ಮೂಡಿಸಬೇಕು. ಯಾಕಂದ್ರೆ ವಾಹನಗಳನ್ನ ಎಲ್ಲೇ ನಿಲ್ಲಿಸಬೇಕಾದ್ರೆ ಅವರು ಎಲ್ಲಾ ರೀತಿಯಾದಂತ ಒಂದು ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು. ಈಗ ಲೇಟೆಸ್ಟ್ ಆಗಿ ವೀಲ್ಗೆ ಕೀ ಹಾಕೋದು ಬಂದಿದೆ, ಅದಾದ್ರೆ ಉತ್ತಮ ಅಂತ ಸಹ ತಾವು ಜನಜಾಗೃತಿ ಮಾಡಬೇಕು. ನಾವು ಇದರಲ್ಲಿ ಪರಿಣಾಮಕಾರಿ ತಡೆಗಟ್ಟಲಿಕ್ಕೆ ಪ್ರತಿದಿನ ಈ ವೆಹಿಕಲ್ಸ್ ಕೇಸ್ ಹಾಕ್ತಾ ಇದೀವಿ.
ಆವಾಗ ಹೆಲ್ಮೆಟ್ ಇಲ್ದಿದ್ದು ಮತ್ತೆ ರ್ಯಾಶನ್ ನೆಗ್ಲಿಜೆಂಟ್ ಆಗಿ ಓಡಿಸ್ತಕ್ಕಂಥದ್ದು, ಕುಡಿದು ಓಡಿಸೋದ್ರ ಜೊತೆಗೆ ದಾಖಲೆಗಳನ್ನು ಸಹ ಪರಿಶೀಲನೆ ಮಾಡ್ತೀವಿ. ಕೆಲವ್ರಿಗೆ ಅದು ನ್ಯೂಸೆನ್ಸ್ ಅಂತ ಅನಿಸ್ಬೋದು, ಆದ್ರೆ ನೋಡು ಅದರಿಂದ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಈಗ ಅರ್ಥ ಆಗ್ತದೆ. ಅವನು ಕದ್ದು ಓಡಿಸ್ತಾ ಇದ್ರೆ ಅದು ಗೊತ್ತಾಗ್ತದೆ. ಅವನೇನಾದ್ರು ಆಕ್ಸಿಡೆಂಟ್ ಆದ್ರೆ ಸತ್ತವನಿಗೆ ಏನು ಪರಿಹಾರ ಬರೋದಿಲ್ಲ. ಮತ್ತೆ ನಾವು ಆ ಸತ್ತವ್ರಿಗೆ ಇನ್ಶೂರೆನ್ಸ್ ಇಲ್ಲ, DL ಇಲ್ಲ, ವಾಹನನು ಕದ್ದಿರೋದಂದ್ರೆ ನಾಳೆ ಬೆಳಗ್ಗೆ ಆ ನತದೃಷ್ಟ ಕುಟುಂಬಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳಿ, ಎಸ್ಪೆಷಲಿ ನಾನು ಬಂದ ಮೇಲೆ ಹೋದ ವರ್ಷ ಎಷ್ಟು ಪ್ರಕರಣಗಳು ದಾಖಲೆ ಆಗಿದೆಯೋ, ಈಗ 3 ತಿಂಗಳಲ್ಲೇ ನಾವು ಅಷ್ಟು ಪ್ರಕರಣ ದಾಖಲೆ ಮಾಡಿದ್ವಿ. ಮತ್ತೆ ಆ ದಂಡವನ್ನು ಸಹ ಕಟ್ಟಿರ್ತೀವಿ. ಅವುಗಳೆಲ್ಲ ಈ ಪೊಲೀಸರ ಕೆಲಸಕ್ಕೆ ಏನು ಕೋರ್ಟ್ ಕೇಸಸ್ ಆಗ್ತಾ ಇದಾರೋ ಅದಕ್ಕೆ ತಾವೆಲ್ಲ ಸಹಕರಿಸಬೇಕು, ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಇಂಥ ಅಪರಾಧಗಳು ಆಗದಂತೆ ನಾವು ಕ್ರಮ ಕೈಗೊಳ್ತೀವಿ. ಅದಕ್ಕೆ ತಾವು ಮೀಡಿಯಾದವರ ಸಹಕಾರವನ್ನು ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು ಟು ಆಲ್. ಕಳ್ಳತನ ಮಾಡುತ್ತಿದ್ದ ಬೈಕ್ಗಳನ್ನು 2,000ದಿಂದ 2,500 ರೂಪಾಯಿಗಳಿಗೆ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಕಳ್ಳನಿಂದ ಬೈಕ್ಗಳನ್ನು ಖರೀದಿಸುತ್ತಿದ್ದ ಕೆಲ ವ್ಯಕ್ತಿಗಳು ಆ ವಾಹನಗಳನ್ನು ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡಿ ಲಾಭ ಮಾಡಿಕೊಳ್ತಿದ್ರು ಅನ್ನೋ ಮಾಹಿತಿಯು ಪೊಲೀಸರಿಗೆ ಲಭ್ಯವಾಗಿದೆ. ಹೀಗಾಗಿ ಕಳ್ಳತನದ ಬೈಕ್ಗಳನ್ನು ಖರೀದಿಸಿದವರ ವಿರುದ್ಧವೂ ಕ್ರಮ ಕೈಗೊಳ್ಳಲು ಪೊಲೀಸರು ಮುಂದಾಗಿದ್ದಾರೆ. ಬಂಧಿತ ಆರೋಪಿಯಿಂದ ಒಟ್ಟು 42 ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ವಾಹನಗಳ ಒಟ್ಟು ಮೌಲ್ಯ ಸುಮಾರು 20 ಲಕ್ಷ ರೂಪಾಯಿಗಳಾಗಿದ್ದು, ವಿವಿಧ ಠಾಣಾ ವ್ಯಾಪ್ತಿಗಳಲ್ಲಿ ಕಳುವಾಗಿದ್ದ ಬೈಕ್ಗಳನ್ನು ಪತ್ತೆ ಹಚ್ಚಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಳುವಾಗಿದ್ದ ಬೈಕ್ಗಳನ್ನು ಅವುಗಳ ನಿಜವಾದ ಮಾಲೀಕರಿಗೆ ಹಸ್ತಾಂತರ ಮಾಡಲಾಯಿತು. ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಅವರು ವಾಹನಗಳ ಕೀಗಳನ್ನು ಮಾಲೀಕರಿಗೆ ನೀಡುವ ಮೂಲಕ ಸಂತಸ ಹಂಚಿಕೊಂಡರು. ಕಳ್ಳತನ ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕಾರ್ಯವನ್ನು ಬೆಂಗಳೂರು ಗ್ರಾಮಾಂತರ SP ಚಂದ್ರಕಾಂತ್ ಶ್ಲಾಘಿಸಿದ್ದಾರೆ. ಸಾರ್ವಜನಿಕರು ತಮ್ಮ ವಾಹನಗಳ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಅವರು ಮನವಿ ಮಾಡಿದ್ದಾರೆ. ಹೀರೋ ಸ್ಪ್ಲೆಂಡರ್ ಬೈಕ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹಲವು ಪ್ರದೇಶಗಳಲ್ಲಿ ಕಳ್ಳತನ ನಡೆಸುತ್ತಿದ್ದ ಆರೋಪಿಯನ್ನು ಬಂಧಿಸಿರುವ ವಿಜಯಪುರ ಪೊಲೀಸರು 42 ಬೈಕ್ಗಳನ್ನು ವಶಪಡಿಸಿಕೊಂಡು ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ಕಳ್ಳತನದ ವಾಹನಗಳನ್ನು ಖರೀದಿಸಿದವರ ವಿರುದ್ಧವೂ ತನಿಖೆ ಮುಂದುವರೆದಿದೆ.